ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗಳಿಗೆ ಸ್ವರ್ಣಬಿಂದು ಪ್ರಾಶನ ಹಾಕ್ಸೋಕೆ ಬಂದಿದೆ. ಈ ಸ್ವರ್ಣಬಿಂದು ಪ್ರಾಶನ ಅಂದ್ರೇನು, ಇದರ ಉಪಯೋಗಗಳೇನು, ಯಾವುದ್ರಲ್ಲಿ ತಯಾರಿ ಮಾಡ್ತಾರೆ, ಇದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಮುಂದಿನ ತಿಂಗಳು ಡೇಟ್ ಕೂಡ ಸಿಗುತ್ತೆ, ಹಾಗೆ ಅಡ್ರೆಸ್ ಕೂಡ ಕೊಡ್ತೀನಿ. ಇದನ್ನು ತಿಂಗಳಿಗೆ ಒಂದೇ ಸಲ ಹಾಕ್ಸೋದು. ನನ್ನ ಮಗಳಿಗೆ 6 ತಿಂಗಳಿಂದನೂ ಹಾಕಿಸ್ತಿದ್ದೀನಿ. ವೆಯ್ಟು ಹೈಟು ಎರಡನ್ನೂ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ 130 ರೂಪಾಯಿ ತಗೋತಾರೆ ಅಷ್ಟೇ, ಜಾಸ್ತಿ ಏನು ಖರ್ಚಾಗಲ್ಲ. ನಾನು ಹಾಕ್ಸಿರೋ ಅಡ್ರೆಸ್ ಬಂದು MMK STM ಮಹಿಳಾ ಕಾಲೇಜ್, ಬಾಳಾಳ್ ಸರ್ಕಲ್ ಹತ್ತಿರ, ಕೃಷ್ಣಮೂರ್ತಿಪುರಂ, ಮೈಸೂರು. ಹಾಗೆ ಇವರು ಬೆಂಗಳೂರು, ಹಾಸನ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಮೈಸೂರು ಈ 5 ಕಡೆ ಕೂಡ ಹಾಕ್ತಾರೆ. ಸ್ವರ್ಣಬಿಂದು ಹಾಗೆ ಸ್ವರ್ಣಾಮೃತ ಅಂತಲೂ ಕರೀತಾರೆ. ಈ ಸ್ವರ್ಣಬಿಂದುವನ್ನು ಯಾವ ಏಜಿನ ಮಕ್ಕಳಿಗೆ ಹಾಕಬೇಕು ಅಂದರೆ, ಹುಟ್ಟಿದ ದಿನದಿಂದ ಹಿಡಿದು 16 ವರ್ಷದ ಒಳಗಿನ ಮಕ್ಕಳಿಗೆ ನೀಡಬಹುದು. ಹಾಗೆ ಪುಷ್ಯ ನಕ್ಷತ್ರ ದಿನದಂದು ನೀಡಲಾಗುತ್ತದೆ. ಈ ಪುಷ್ಯ ನಕ್ಷತ್ರ ದಿನದಂದು ಏನಕ್ಕೆ ನೀಡ್ತಾರೆ ಅಂದರೆ, ನಾವು ಕೊಡುವಂಥ ಔಷಧಿ ಮಕ್ಕಳಿಗೆ ಪುಷ್ಟಿಯಾಗಲಿ ಎಂಬ ನಂಬಿಕೆ ಕೂಡ ಇದೆ. ಇದನ್ನು ತಯಾರಿಸಲು ಏನೆಲ್ಲ ಉಪಯೋಗಿಸಿದ್ದಾರೆ ಅಂದರೆ, ಚಿನ್ನ, ವಜ್ರ, ಶಂಖಪುಷ್ಪ, ಹಾಗೆ ಬ್ರಾಹ್ಮಿ, ಅಶ್ವಗಂಧ, ಹಾಗೆ ಜೇನುತುಪ್ಪ, ಹಸಿ ಹಸುವಿನ ಹಾಲು, ಇನ್ನೂ ಹಲವಾರು ಪದಾರ್ಥಗಳಿಂದ ಈ ಸ್ವರ್ಣಾಮೃತವನ್ನು ತಯಾರಿಸಲಾಗಿದೆ. ಚಿನ್ನ ಅಂದ ಕೂಡಲೇ ಹೆದರಬೇಡಿ, ಏಕೆಂದರೆ ನಮ್ಮ ಭೂಮಿಯಲ್ಲಿ ಸಿಗುವ ಚಿನ್ನಕ್ಕೆ ತುಂಬ ಔಷಧಿ ಗುಣ ಇದೆ. ಹಾಗೆ ಮನುಷ್ಯನ ದೇಹವನ್ನು ಸಮತೋಲನವಾಗಿ ಇಡುವ ಶಕ್ತಿ ಕೂಡ ಇದೆ. ಚಿನ್ನವನ್ನು ಡೈರೆಕ್ಟಾಗಿ ದೇಹಕ್ಕೆ ಕೊಡಲು ಸಾಧ್ಯವಿಲ್ಲ. ಅದಕ್ಕೆ ಈ ಚಿನ್ನವನ್ನು ಅತಿಯಾದ ಶಾಖದಿಂದ ಕರಗಿಸಿ ಬೂದಿಯ ರೂಪ ಕೊಟ್ಟು ಆನಂತರ ಇದನ್ನು ಉಪಯೋಗಿಸುತ್ತಾರೆ. ಇದರ ಉಪಯೋಗಗಳು ಏನೆಂದರೆ, ಜ್ವರ, ಕೆಮ್ಮು, ನೆಗಡಿ, ಅಸ್ತಮಾ, ಇನ್ನೂ ಹಲವಾರು ರೋಗಗಳಿಂದ ರಕ್ಷಣೆ ಕೂಡ ನೀಡುತ್ತೆ. ಬುದ್ಧಿಶಕ್ತಿ ಹೆಚ್ಚಿಸುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತೆ. ಹಾಗೆ ಮಕ್ಕಳ ದೈಹಿಕ ಹಾಗೂ ಬೌದ್ಧಿಕ ಅಭಿವೃದ್ಧಿ ಕೂಡ ಹೆಚ್ಚಿಸುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಬ್ರೈನ್ ಪವರ್ ಜಾಸ್ತಿ ಆಗುತ್ತೆ. ಇನ್ಫೆಕ್ಷನ್ನಿಂದ ತಡೆಯುತ್ತೆ. ಇನ್ನೂ ಹಲವಾರು ಉಪಯೋಗಗಳಿವೆ ಇದರಿಂದ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಪೇಜ್ ಪೂರ್ತಿ ಓದಿ, ಅಡ್ರೆಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ತಿಂಗಳು ಹೋಗೋ ಡೇಟ್ ಕೂಡ ಇದೆ. ಈ ವರ್ಷದ ಪೂರ್ತಿ ಡೇಟ್ ಇದೆ. ಹಾಗೆ ನೆಕ್ಸ್ಟ್ ತಿಂಗಳು ಸೆಪ್ಟೆಂಬರ್ 27 ಡೇಟು.